ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ನನ್ನನ್ನು ಬಿಟ್ಬಿಡಿ. ನಾನೇನೋ ಮಾಡಿಲ್ಲ. ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ ನೀವು? ಕಾಪಾಡಿ, ಕಾಪಾಡಿ ವೇದಾಂತ್, ಅಮ್ಮು, ನನ್ನನ್ನು ಕಾಪಾಡಿ, ನನ್ನ ಕಾಪಾಡಿ ವೇದಾಂತ್, ಅಮ್ಮು, ಕಾಪಾಡಿ, ಕಾಪಾಡಿ ವೇದಾಂತ್, ಅಮ್ಮು, ನನ್ನನ್ನು ಕಾಪಾಡಿ. ಅಪ್ಪ, ಅಪ್ಪ, ಅಪ್ಪ. ಅಮೂಲ್ಯ, ಏನಾಯ್ತು? ಈಗ ಹೇಳು, ಏನಾಯ್ತು? ಕೆಟ್ಟ ಕನ್ಸು ಏನಾದರೂ ಗೊತ್ತಾ? ವೇದ, ಕನ್ಸಲ್ಲಿ ಅಪ್ಪನ ಯಾರೋ ಓಡಿಸ್ಕೊಂಡು ಹೋಗ್ತಿದ್ರು. ವಾಟ್? ಓಡಿಸ್ಕೊಂಡು ಹೋಗ್ತಿದ್ರ? ಅಪ್ಪನ ಕನ್ಸಲ್ಲಿ ಯಾರೋ ಓಡಿಸ್ಕೊಂಡು ಹೋಗ್ತಿದ್ರು. ವೇದಾಂತ್ ಕಾಪಾಡು ಕಾಪಾಡು ಅಂತ ಕೂಗ್ತಿದ್ರು. ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ರು. ಅಪ್ಪ ಏನೋ ಕಷ್ಟದಲ್ಲಿದ್ದಾರೆ ಅಂತ ಅನಿಸ್ತಿದೆ ವೇದಾಂತ್. ಬಜಾರಿ, ಕನ್ಸಿಗೆಲ್ಲ ಯಾರಾದರೂ ಇಷ್ಟೊಂದು ಹೆದರ್ಕೊಳ್ತಾರೆ ಹೇಳು? ನಾವು ಒಳ್ಳೆ ಕನ್ಸುಗಳನ್ನ ಮಾತ್ರ ನೆನಪಿಸ್ಕೊಳ್ಬೇಕು, ಕೆಟ್ಟ ಕನ್ಸುಗಳನ್ನ ಇಗ್ನೋರ್ ಮಾಡಬೇಕು. ನೋಡು, ಅಪ್ಪನಿಗೆ ಏನೂ ಆಗಿರೋದಿಲ್ಲ. ಅವರು ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿರ್ತಾರೆ. ನೀನೇನು ಹೆದರ್ಕೋಬೇಡ, ಬೆಳಗ್ಗೆ ಮಾತಾಡೋಣ. ಈಗ ಮಲ್ಕೊ. ಇಲ್ಲ ವೇದಾಂತ್, ನಂಗೆ ಈ ಥರ ಕನಸೆಲ್ಲ ಯಾವತ್ತೂ ಬಿದ್ದೇ ಇಲ್ಲ. ನಂಗೆ ಯಾಕೂ ತುಂಬ ಭಯ ಆಗ್ತಿದೆ. ಈಗಲೇ ಅಪ್ಪನ ಹತ್ರ ಮಾತಾಡ್ಬೇಕು ನಾನು. ಬಜಾರಿ, ಪ್ಲೀಸ್ ಹೇಳೋದನ್ನ ಅರ್ಥ ಮಾಡ್ಕೊ. ಕನ್ಸಿಗೆ ಯಾರಾದರೂ ಇಷ್ಟೊಂದು ಹೆದರ್ಕೊಳ್ತಾರ ಹೇಳು? ನೀನು ಸುಮ್ಮನೆ ಗಾಬರಿ ಆಗಿರೋದಂತೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಅವರಿಗೂ ಗಾಬರಿ ಮಾಡ್ತೀನಿ. ಪರಿಯಮ್ಮನೂ ಗಾಬರಿ ಆಗ್ತಾರೆ. ಏನೂ ಆಗಿರೋದಿಲ್ಲ. ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ಫೋನ್ ಮಾಡೋಣ. ನಾಳೆ ಅಪ್ಪನ ಹುಡ್ದ ಬರ್ತಾನೆ. ಇಲ್ಲ ವೇದಾಂತ್, ನನ್ನಿಂದ ಆಗ್ತಿಲ್ಲ. ನಂಗೆ ಅಪ್ಪನ ಜೊತೆ ಈಗಲೇ ಮಾತಾಡಬೇಕು ಅಂತ ಅನಿಸ್ತಿದೆ. ಅವ್ರೇನೋ ತೊಂದರೆನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಕನ್ಸಲ್ಲಿ ಪಾಪ ಎಷ್ಟು ಕಷ್ಟಪಡ್ತಿದ್ರು ಗೊತ್ತಾ? ಅವರು ವೇದಾಂತ್ ಕಾಪಾಡು ಅಂತ ಕೂಗಿದ್ದನ್ನು ಕೇಳಿಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ ವೇದಾಂತ್. ಪ್ಲೀಸ್ ಅಪ್ಪನ ಜೊತೆ ಈಗಲೇ ಮಾತಾಡಬೇಕು, ಇಲ್ಲಾಂದ್ರೆ ನಂಗೆ ಸಮಾಧಾನ ಇಲ್ಲ ವೇದಾಂತ್. ನೀನು ಯಾಕೆ ಇಷ್ಟೊಂದು ಹೆದರ್ಕೊಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ಬೆಳಗ್ಗೆ ಎದ್ದು ಬರ್ಡೇ ವಿಶ್ ಮಾಡ್ಬೋದಲ್ಲ, ಈಗ ಮಲ್ಕೋ. ವೇದಾಂತ್ ಹೇಳಿದ್ನಲ್ಲ, ನಂಗೆ ಮಾತಾಡೋರ್ಗೂ ಸಮಾಧಾನ ಇಲ್ಲ ಅಂತ. ಈಗ ಹೇಗಿದ್ರು ಗಂಟೆ 12 ಆಗಿದೆ ಅಲ್ವಾ? ವಿಶ್ ಮಾಡೋ ನೆಪದಲ್ಲಿ ಕಾಲ್ ಮಾಡಿದ್ರೆ ಅವ್ರಿಗೂ ಅನುಮಾನ ಬರಲ್ಲ. ಈಗಲೇ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಸ್ಪೀಕರ್ ಹಾಕು, ನಾನು ವಿಶ್ ಮಾಡ್ತೀನಿ. ಯಾವುದೋ ಫೋನ್ ರಿಂಗ್ ಆಗ್ತಿದೆ, ನೋಡಬಾರ್ದಾ? ನೋಡ್ರಿ, ಫೋನ್ ಬರ್ತಾರೆ. ಇಷ್ಟೊತ್ತಲ್ಲಿ ಯಾರಪ್ಪ ಫೋನ್ ಮಾಡ್ತಾ ಇರೋದು? ಪರಿ, ಅಮ್ಮು ಫೋನ್ ಮಾಡ್ತಾ ಇದ್ದಾಳೆ. ಅಯ್ಯೋ, ಇಷ್ಟೊತ್ತಲ್ಲಿ ಅಮ್ಮ ಫೋನ್ ಮಾಡ್ತಿದ್ದಾಳ? ಅದೇನು ಅಂತ ಕೇಳಿ. ಹಲೋ, ಹ್ಯಾಪಿ ಬರ್ಡೇ ಅಪ್ಪ. ನೀವು ಇದಕ್ಕೆ ಫೋನ್ ಮಾಡಿದ್ದು? ಅಪ್ಪ, ನೀವು ಯಾವಾಗಲೂ ಸಂತೋಷವಾಗಿರಬೇಕು. ಹೌದು ಅಪ್ಪ, ನೀವು ಯಾವಾಗಲೂ ಹೀಗೆ ಇರಬೇಕು. ನೀವೆಲ್ಲರೂ ನನ್ನ ಜೊತೆಯಲ್ಲಿದ್ದರೆ ಸಾಕಪ್ಪ, ನಾನು ಖಂಡಿತ ಸಂತೋಷವಾಗಿರ್ತೀನಿ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಪ್ಪ, ಡೋಂಟ್ ವರಿ. ಅಮ್ಮೋ, ನೀನು ಮಾತಾಡೋದೆಲ್ಲ ನನಗೆ ಕೇಳಿಸ್ತಾ ಇದೆ ಕಣೆ. ನೀನು ಇದಕ್ಕೆ ಫೋನ್ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಸುಮ್ಮನಿದ್ದೆ ಅಷ್ಟೆ. ಇಲ್ಲಮ್ಮ, ಬೇರೆ ಕಾರಣನೂ ಇದೆ. ಬೇರೆ ಕಾರಣ ಇದೆಯಾ ಅಮ್ಮು? ನೀನೇನಾದರೂ ನಿಮ್ಮ ಅಪ್ಪನ ಬಗ್ಗೆ ಕೆಟ್ಟ ಕನ್ಸ್ಕೊಂಡ್ಯಾ?
ಅಮ್ಮೋ, ನಿನ್ನ ಮೌನದ ಹಿಂದೆ ಇರೋ ಭಾವ ನನಗೆ ಅರ್ಥ ಆಗುತ್ತಮ್ಮ. ನನಗೇನೋ ಆಗೋಗಿದೆ ಅನ್ನೋ ಹಾಗೆ ಕೆಟ್ಟ ಕನಸು ಬಿದ್ದಿದ್ದಕ್ಕೆ ತಾನೇ ನೀನು ಹೆದರ್ಕೊಂಡಿದ್ಯಾ? ಭಯ ಪಡಬೇಡಮ್ಮ. ನೀವೆಲ್ಲರೂ ನನ್ನ ಜೊತೆ ಇರೋವರೆಗೂ ನನಗೇನೂ ಆಗಲ್ಲ. ಮೇಲಾಗಿ ಇದು ಕನಸಷ್ಟೇ. ಕನಸಿಗೆಲ್ಲ ಹೆದರ್ಕೊಳ್ಳೋದಕ್ಕಾಗತ್ತಾ? ನನಗೆ ಮುತ್ತಂತ ಮಕ್ಕಳಿದ್ದಾರೆ, ಚಿನ್ನದಂತ ಅಳಿಯಂದ್ರಿದ್ದಾರೆ. ನನಗೇನೋ ಆಗೋಗಿದೆ ಅನ್ನೋ ಕನಸು ಬಿದ್ದಿದ್ದಕ್ಕೆ ನೀವು ಇಷ್ಟೊಂದು ಹೆದರ್ಕೊಂಡು ಫೋನ್ ಮಾಡಿದ್ದೀರಾ. ಇನ್ನು ನಿಜವಾಗ್ಲೂ ನನಗೇನಾದರೂ ಆಗೋದ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಅಪ್ಪ ಪ್ಲೀಸ್, ನಿಮ್ದು ಹಾಗೆಲ್ಲ ಏನೂ ಆಗಲ್ಲ. ಯಾಕೆ ಆ ಥರ ಮಾತಾಡ್ತೀರಾ? ಆ ಥರ ಎಲ್ಲ ಏನೂ ಆಗಲ್ಲ ಕಂದ. ಹೀಗೆ ಕನಸಿಗೆಲ್ಲ ಹೆದರ್ಕೋಬೇಡ. ಈಗ ಆರಾಮಾಗಿ ನಿದ್ದೆ ಮಾಡು. ನಾನು ನಿನ್ನ ಜೊತೆ ಬೆಳಗ್ಗೆ ಮಾತಾಡ್ತೀನಿ. ಸರಿಯಪ್ಪ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಸರಿ ಕಣ್ರಪ್ಪ. ರೀ, ಮೇರಿ ಮೇರಿ ಹ್ಯಾಪಿ ಬರ್ಡೇ. ಸರಿ, ಅದೇ ರೀ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕ್ಕಳ ಜೊತೆ ಸೇರಿಕೊಂಡು ನೀನು ಹೊಸದಾಗಿ ಏನೇನೋ ಕಲಿತಾ ಇದ್ದೀನಿ. ಕಲಿ ಕಲಿ. ಅಮೂಲ್ಯ, ಈ ಸಲ ಅಪ್ಪನ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಬಟ್ ಇದು ಅಪ್ಪನಿಗೆ ಸರ್ಪ್ರೈಸ್ ಆಗಿರಬೇಕು, ಅವ್ರಿಗೆ ಗೊತ್ತಾಗತ್ತೆ ಬೇಡ. ಅಣ್ಣ ಬರೋಕ್ಕೆ ಹೇಳಿದ್ರಂತೆ. ನಾಳೆಗೆ ಎಲ್ಲ ರೆಡಿನಾ? ಹಾಂ ಅಣ್ಣ, ಹರಕೆ ಕುರಿ ಚೆನ್ನಾಗಿ ಕೊಬ್ಬಿದೆ, ಬಲಿಪೀಠನೂ ರೆಡಿಯಾಗಿದೆ. ಈ ಸತಿ ಯಾವುದು ಕಾರಣಕ್ಕೂ ಮಿಸ್ ಆಗಬಾರ್ದು. ಮಿಸ್ ಆದರೆ ನಿನ್ನ ತಲೆ ಹೋಗಲ್ಲ, ನಂದು ಹೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ನಾವು ಒಂದ್ಸಲಿ ಕೈ ಇಟ್ಟರೆ ಕೆಲಸ ಆಯಿತು ಅಂತಲೇ ಅರ್ಥ. ಅದು ಸರಿ, ಆ ಬಲಿಪೀಠ ರೆಡಿಯಾಗಿದೆ ಅಣ್ಣ. ನಮ್ಮ ಕಡೆಯಿಂದ ಕೆಲಸ ಶುರು ಮಾಡೋದೊಂದೇ ಬಾಕಿ ಅಣ್ಣ. ಅಮ್ಮು, ರೆಡಿ ಆದ? ಬೇಗ ಬಾ. ಅಕ್ಕ, 5 ನಿಮಿಷ ಬಂದೇ ಇರು. 5 ನಿಮಿಷ ಅಂತ ಹೇಳಿ 10 ನಿಮಿಷ ಆಯ್ತು. ನಾನು ರೆಡಿ ಆಗ್ತಾನೆ ಬಂದಿದ್ದೀನಿ, ಬಾ ಬೇಗ. ಹಾಂ ಅಕ್ಕ. ಇಷ್ಟೊತ್ತು ಮಾಡ್ತೀಯಾ ಅಮ್ಮು? ಅಮ್ಮು, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಥರ ಅಪ್ಪನ ಮನೆಗೆ ಹೋಗಿ ಎಷ್ಟು ದಿನ ಆಗೋಗಿತ್ತಲ್ವಾ? ಹೌದಕ್ಕ, ನನಗೂ ನಾವಿಬ್ರು ಹೋಗ್ತಿರೋದು ತುಂಬ ಖುಷಿ ಆಗ್ತದೆ. ನಾವಿಬ್ರು ಹೋಗೋದನ್ನ ನೋಡಿ ಅಪ್ಪ ಅಮ್ಮಂಗೂ ತುಂಬ ಖುಷಿ ಆಗತ್ತೆ. ಹೌದಮ್ಮು, ಗ್ಯಾರಂಟಿ ಅಪ್ಪ ಅಮ್ಮ ತುಂಬ ಖುಷಿ ಪಡ್ತಾರೆ. ಅಮ್ಮು, ಹೇಗಿದ್ರು ಅಪ್ಪನ ಬರ್ಡೇಗೆ ಹೋಗ್ತಿದ್ದೀವಿ. ಹೋಗ್ತಾ ದಾರಿನಲ್ಲಿ ಅಪ್ಪನಿಗೆ ರೇಷ್ಮೆ ಪಂಚೆ, ಶರ್ಟು, ಶಲ್ಯ ಎಲ್ಲ ತೊಗೊಂಡೋಗಣ್ವಾ? ಹಾಂ ಅಕ್ಕ, ಇವತ್ತು ಅಪ್ಪನ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ಅಪ್ಪನ ತುಂಬ ಖುಷಿ ಆಗಬೇಕು. ಆಮೇಲೆ ಇನ್ನೇನೇನು ಬೇಕು ಅಂತ ನೆನ್ಪು ಮಾಡ್ಕೊ, ದಾರಿಲಿ ತೊಗೊಂಡೋಗೋಣ. ಆಮೇಲೆ ಅದು ತರಲಿಲ್ಲ ಅಂತ ಆಗಬಾರ್ದು. ಅಮ್ಮು, ಕೇಕಿಗೆ ನೀನು ಆರ್ಡ್ರ್ ಮಾಡಿದ್ಯಾ ಅಲ್ವಾ? ಹಾಂ ಅಕ್ಕ, ವೇದ ಅಂತೂ ಅವನಿಗೆ ಗೊತ್ತಿರೋ ಕಡೆ ಆರ್ಡರ್ ಕೊಟ್ಟಿದ್ದಾನಂತೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಗೆ ತಲುಪಿಸ್ತಾರಂತೆ. ಹಾಗಾದರೆ ಓಕೆ. ಆಮೇಲೆ ಡೆಕೋರೇಷನ್ ಐಟಮ್ಸ್ ಏನೇನೋ ಬೇಕು ಅಂತಿದ್ದಲ್ಲ, ಅದನ್ನು ಎಲ್ಲ ಜ್ಞಾಪಕ ಮಾಡ್ಕೊ. ದಾರಿಲಿ ಹೋಗ್ತಾ ತೊಗೊಂಡು ಹೋಗ್ಬಿಡೋಣ. ಏನು ಅಕ್ಕ ತಂಗಿಯರೇನೋ ಪ್ಲ್ಯಾನ್ ಮಾಡ್ತಿದ್ದೀರಾ? ಬೆಳಗ್ಗೆನೆಲ್ಲ ಸವಾರಿ ಹೊರಟಾಗಿದೆ. ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಅಥವಾ ಅರ್ಥ ಆದರೂ ಅರ್ಥ ಆಗದೆ ಇರೋ ಥರ ನಾಟಕ ಮಾಡ್ತೀಯಾ?
ಇವತ್ತು ಅಪ್ಪನ ಬರ್ಡೇ ಅಂತ ಹೇಳಲೆ ತಾನೆ ಆಗ್ಲೇ ಮರ್ತೋಗ್ಬಿಡ್ತಾ? ಏ ಬಜಾರಿ, ನಿನಗೆ ಮಂಜು ಅಪ್ಪನ ಬರ್ತಡೇ ಇವತ್ತಿರೋದು ಅಂತ ನೆನಪಿಸಿದೆ ನಾನು ಅದನ್ನ ಬಿಳಪ್ ತಗೊಳ್ತೀಯಾ? ಗೊತ್ತಿದ್ದು ಯಾಕೆ ಕೇಳಿದೆ? ಸುಮ್ಮನೆ ತೆಪ್ಪಗಿರ್ಬೇಕು ತಾನೆ. ಸರಿ, ಇಷ್ಟು ಬೇಗ ಯಾಕೆ ಹೋಗ್ತಿದ್ದೀರಾ? ಬರ್ತ್ಡೇ ಸೆಲೆಬ್ರೇಷನ್ ಸಂಜೆ ತಾನೇ ಇರೋದು. ಸಂಜೆನೆ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಬೆಳಿಗ್ಗೆ ಮಾಡಿದ್ರೆ ಏನು ತಪ್ಪಾಗತ್ತಾ? ಹಾಗಲ್ಲ ಬಚಾರಿ, ನನಗೆ ಒಂದು ಮೀಟಿಂಗ್ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ಸಾರ್ಥಕ್? ಆಯಿತು, ನೀವೆಲ್ಲರೂ ಮೀಟಿಂಗ್ ಮುಗಿಸ್ಕೊಂಡು ಸಂಜೆನೆ ಬನ್ನಿ. ಈಗ ನಾನು ಅಕ್ಕ ಹೋಗಿ ನಮ್ಮ ಖುಷಿಗೆ ಅಂತ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿರ್ತೀನಿ. ಹಾಂ, ಆಮೇಲೆ ವಿಕ್ಕಿ ಭಾವನ ಎಲ್ಲರೂ ಕರ್ಕೊಂಬಾ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಅಣ್ಣ, ಭಾವನ ನಾನು ಕರೆಯೋಕ್ಕಾಗಲಿಲ್ಲ, ಅವ್ರು ಬ್ಯುಸಿ ಇದ್ರು. ಭಾವನ ಮತ್ತೆ ಎಲ್ಲರೂ ಕರ್ಕೊಂಡು ಬಂದ್ಬಿಡು. ಹಾಂ ಸರಿ ಅಮ್ಮ, ನೀನು ಹೇಳ್ದಾಗೆ ನಮ್ಮ ಮೀಟಿಂಗ್ ಮುಗಿಸ್ಕೊಂಡು ನಾನು ವೇದಾಂತ್ ವಿಕ್ಕಿ ಎಲ್ಲರೂ ಬರ್ತೀವಿ. ಸರಿನಾ ವೇದಾಂತ್? ಅಫ್ಕೋರ್ಸ್ ಸಾರ್ಥಕ್, ಹಾಗೆ ಮಾಡೋಣ. ಅಕ್ಕ, ಅಪ್ಪಂಗೆ ಗಿಫ್ಟ್ ತಗೊಳ್ಳೋದೇ ಮರ್ತೋಗಿದ್ದೀವಿ. ಏನು ತಗೊಳ್ಳೋದು? ಹೌದಲ್ವಾ, ಏನು ತೊಗೊಂಡೋಗೋದೆ? ನನ್ನನ್ನು ಕೇಳಿದ್ರೆ ಗೋಲ್ಡ್ ಚೈನ್ ಗಿಫ್ಟ್ ಮಾಡೋದೇ ಬೆಟರ್ ಅನ್ಸುತ್ತೆ. ಸಾರ್ಥಕ್, ಅಪ್ಪನಿಗೆ ಗೋಲ್ಡ್ ಎಲ್ಲ ಇಷ್ಟ ಆಗೋದಿಲ್ಲ, ಏನಾದರೂ ಸಿಂಪಲ್ ಆಗಿ ಸ್ಪೆಷಲ್ ಆಗಿದ್ರೆ ಸಾಕು. ಅದು ಕರೆಕ್ಟೇ ವೇದಾಂತ್. ಹೌದಣ್ಣ, ಅಪ್ಪಂಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ಥರ ಏನಾದರೂ ಕೊಡಬೇಕು. ಆದರೆ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಾಂ, ಈ ಥರ ಮಾಡಿದ್ರೆ ಏನಂತೀರಾ? ಓಕೆನಾ? ಓಕೆ. ರೀ, ಬೆಳಗ್ಗೆನೆ ಬಂದು ಗಾಡಿನ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಇನ್ನೂ ಇಲ್ಲೇ ಇದೆ? ತಗೊಂಡೋಗಿಲ್ಲ, ಅದಕ್ಕೇನಾಯ್ತು ಈಗ? ಏನೂ ಆಗಿಲ್ಲ, ಆಗೋದು ಬೇಡ. ಇಲ್ಲೇ ನಿಂತಿದೆಯಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ತಡವಾಗಿ ಬಂದು ತಗೊಂಡು ಹೋಗ್ಬೋದು ಪರಿ, ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀಯ? ಬೆಲ್ಲಕ್ಕೆ ಬಾರೆ. ನೀನ್ ಚೆನ್ನಾಗಿದ್ಯಾ ತಾನೆ? ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡ್ತಿದ್ಯಾ ಅಲ್ವಾ? ಅದು ಇದು ಅಂತ ಕೆಲಸ ಮಾಡೋದನ್ನ ಕಮ್ಮಿ ಮಾಡಿದ್ಯಾ ತಾನೆ? ಈ ಟೈಮಲ್ಲಿ ನೀನು ರೆಸ್ಟ್ ಮಾಡಬೇಕು. ನೀನು ನಿನ್ನ ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕು, ಯಾಕಂದ್ರೆ ಈಗ ನೀನು ಒಬ್ರಲ್ಲ, ಇಬ್ಬರಿದ್ದೀರಾ. ಇವಳಿಡ್ದವಾ, ಏನೇ ನೋಡ್ತಾ ಇದೀಯಾ? ಅಕ್ಕನ ಒಳಗಡೆ ಕಟ್ಕೊಂಡು ಹೋಗೋಣ ಬಾ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಅವಾಗಿಂದ ಬರೀ ಅಕ್ಕನ ಮಾತ್ರ ವಿಚಾರಿಸ್ಕೊಳ್ತಿದ್ದೀರಾ? ನಾನು ಕಣ್ಣು ಕಾಣಿಸ್ತಾ ಇಲ್ವಾ ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮಷ್ಟಕ್ಕೆ ನೀವು ಅನ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ನಾವು ಆರತಿ ಅಕ್ಕನ ಬಗ್ಗೆ ಕೇರ್ ತಗೋತಿಲ್ಲ, ಅವ್ರ ಹುಟ್ಟಲ್ಲಿರೋ ಪಾಪು ಬಗ್ಗೆ ಕೇರ್ ತಗೋತಿರೋದು. ಏ ಅದಿತಿ,
ನೀನು ಹೇಳ್ತಿರೋದು ನಿಜಾನೇನೆ? ನಿಜವಾಗ್ಲೂ ನೀವು ಯಾರು ನನ್ನ ಬಗ್ಗೆ ಕೇರ್ ತಗೊಂತಿಲ್ವಾ? ಆರ್ತಿ, ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಮ್ಮ. ನಿನ್ನನ್ನು ರೇಗಿಸ್ಬೇಕು ಅಂತ ಹಾಗೆಲ್ಲ ಮಾತಾಡ್ತಿದ್ದಾಳೆ ಅಷ್ಟೇ. ಹೌದು, ಇದೇನು ಇವತ್ತು ನೀವಿಬ್ರು ಬೆಳಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಏನಮ್ಮ ಹಿಂಗೆ ಕೇಳ್ತಿದ್ಯಾ? ಇವತ್ತು ಅಪ್ಪನ ಹುಟ್ಟಹಬ್ಬ ಅಲ್ವಾ? ಅಪ್ಪ ಹ್ಯಾಪಿ ಬರ್ತ್ಡೇ. ಸರಿ, ಇದೇನು ಬರೀ ನೀವಿಬ್ರು ಮಾತ್ರ ಬಂದಿದ್ದೀರಾ? ವೇದಾಂತ ವಿಕ್ಕಿಯಲ್ಲಿ? ಅಕ್ಕ, ನಾವ್ ಇಲ್ಲಿಗೆ ಬಂದಿದ್ದು ತಪ್ಪಾಯ್ತು, ಬಾ ಹೋಗೋಣ. ಅಮ್ಮೋ ಆರ್ತಿ, ಯಾಕಮ್ಮ ಏನಾಯ್ತು? ಮತ್ತೇನೇನಪ್ಪ, ಬಂದಿರೋ ಮಕ್ಳ ಬಗ್ಗೆ ವಿಚಾರಿಸಿದ್ಬಿಟ್ಟು ಬರ್ದಿರೋ ಹಳೆಯಂದ್ರ ಬಗ್ಗೆ ವಿಚಾರಿಸಿದಿರಲ್ಲ. ಯಾಕೆ ನಾನು ನಿಮ್ಮ ಮಕ್ಳಲ್ವಾ? ನಾವಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಕ್ಷಮಿಸಕ್ಕಂದ, ಯಾವುದೋ ಜ್ಞಾನದಲ್ಲಿ ಕೇಳ್ಬಿಟ್ಟೆ. ಲೇ, ಅಪ್ಪನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಈಗ ಕೋಪ ಮಾಡ್ಕೊಳ್ಳೋ ಥರ ಡವ್ ಮಾಡಿದ್ ಸಾಕು, ಒಳಗ್ ಬಾ. ಅಪ್ಪ ಸುಮ್ಮನೆ ತಮಾಷೆ ಮಾಡಿದೆ. ಅವ್ರಿಬ್ರಿಗೇನೋ ಅರ್ಜೆಂಟ್ ಕೆಲಸ ಇದೆಯಂತೆ, ಆಮೇಲೆ ಬರ್ತಾರೆ. ಸರಿ ಸರಿ, ಬನ್ರಿ ಎಲ್ಲರೂ ಒಳಗಡೆ ಹೋಗೋಣ. ಅಪ್ಪ, ಇದ್ಯಾವ ಗಾಡಿ ನಮ್ಮನೆ ಮುಂದೆ ಯಾಕೆ ನಿಂತಿದೆ? ಇದಾ ನಮ್ಮ ಸ್ನೇಹಿತರದು ಮಗಳೇ, ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಅಂದರು. ನಿನ್ನೆ ರಾತ್ರಿ ತಗೊಂಡ್ಬಂದು ನಿಲ್ಲಿಸಿದ್ದಾರೆ. ನಡೀರಿ. ಬಮ್ಮ. ಕೆಲಸ ಆಯಿತು ತಾನೆ, ಇನ್ನು ಯಾರ ಕಣ್ಗೂ ಕಾಣಿಸ್ಕೋಬೇಡ. ನಾನು ಹೇಳೋವರೆಗೂ ಆಚೆ ಬರಬೇಡ. ಆಯ್ತಣ್ಣ. ಅದು ಅಣ್ಣ, ಇನ್ನು ನಾನು ನಿಮ್ಮ ಕಣ್ಣಿಗೆ ಬಿದ್ದರೆ ಹೇಳಿ ಅಣ್ಣ. ಅಣ್ಣ, ನೀವು ಕಣ್ಣು ಮುಚ್ಕೊಳ್ಳಿ. ದುಡ್ಡು ಸಿಕ್ತು ತಾನೆ, ಜಾಸ್ತಿ ಮಾತಾಡಬೇಡ. ಹುಷಾರು, ನಾನು ಹೇಳೋವರೆಗೂ ಆಚೆ ಬರಬೇಡ. ಆಯ್ತಣ್ಣ. ರಜಾ, ಈ ಥರ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೊಳ್ಬೇಡ. ಇವತ್ತಿನ ಮೀಟಿಂಗ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಯಾಕೆ? ಅದು ಇವತ್ತು ಮಾವನ ಬರ್ಡೇ ಅಲ್ವಾ, ನಾವೆಲ್ಲರೂ ಅವ್ರ ಜೊತೆ ಇದ್ರೆ ಪಾಪ ಖುಷಿ ಆಗ್ತಾ ಇದ್ರು ಅಂತ ಹೇಳಿದೆ. ಆಯಿತು, ಬೇಡ ಬಿಡು ರಜಾ, ನೀನು ಹೇಳಿದ್ದೆ ಫಿಕ್ಸು. ಬೇಡ ಅಂತಲ್ಲ ವಿಕ್ರಮ್, ವರ್ಕ್ ಇಸ್ ಇಂಪಾರ್ಟೆಂಟ್. ಹೌದು ಹೌದು. ಹಲೋ, ಹೇಳಿಕಂತ. ಗುಡ್ ಮಾರ್ನಿಂಗ್ ಬಾಸ್. ಅದು ಇವತ್ತಿನ ಮೀಟಿಂಗ್ಸನ್ನು ಕ್ಯಾನ್ಸಲ್ ಮಾಡ್ಬೋದಾ ಅಂತ ಚೆಕ್ ಮಾಡು ಅಂತ ಹೇಳಿದ್ರಿ. ಶ್ಯೂರ್ ಆಗಂತ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ಬಾಸ್, ಅದು 2 ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಆ ಗುಪ್ತಾ ಆ್ಯಂಡ್ ವೈಫ್ಸು, ಗುಪ್ತಾ ಆ್ಯಂಡ್ ಸನ್ಸ್ದು ಕಂಪನಿ ಮೀಟಿಂಗ್ ಇದೆಯಲ್ಲ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಹೌದಾ? ಯಾಕೆ? ಆ ಗುಪ್ತಾ ಅಂಕಲ್ಲು. ವಾಟ್? ಅಂಕಲ್ಲ? ಸಾರಿ ಬಾಸ್, ಫ್ಲೋ ಅಲ್ಲಿ ಬಂದ್ಬಿಡ್ತು. ಗುಪ್ತಾ ಸರು ಆ್ಯಕ್ಚುಲಿ ನ್ಯೂಯಾರ್ಕ್ ಹೋಗ್ತಾ ಇದ್ದಾರಂತೆ ಇವತ್ತು ಮಧ್ಯಾಹ್ನ. ಹೋದರೆ ಇನ್ನೊಂದು 15 ದಿವಸ ಬರಲ್ವಂತೆ. ಅದಕ್ಕೆ ಆ ಮೀಟಿಂಗು ಮಾಡೋದು ಇವತ್ತು ತುಂಬ ಇಂಪಾರ್ಟೆಂಟು. ಓಕೆ ಸರಿ, ಇನ್ನೊಂದು ಹಾಫ್ ಆನ್ ಅವರ್ ಆಫೀಸಲ್ಲಿ ಇರ್ತೇನೆ. ಬಾಸ್, ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟ್ ಇತ್ತು. ಹೇಳ್ರಿ. ಆದಷ್ಟು ಬೇಗ ನಂದು ಮೀನುದು ಮದುವೆ ಮಾಡಿಸ್ಬಿಡಿ ಬಾಸ್.
ಇನ್ನೇನು ಅವ್ರ ಅಪ್ಪಂದು ಬರ್ಡೇ ಹತ್ರ ಬರ್ತಾ ಇದೆ, ನಮ್ಮ ಮಾವನಿಗೆ ಗಿಫ್ಟ್ ಕೊಡ್ಬೋದು. ಬಾ ಸೂಪರ್, ಮೀನು ಜೊತೆ ಯಾವಾಗಲೂ ಇರ್ಬೋದು. ಕಾಂತ ಫೋನ್ ಇಡ್ರಿ. ಎಲ್ಲರೂ ಮದುವೆಯಾಗಿ ಮಾವನ ಬರ್ಡೇ, ಅತ್ತೆ ಬರ್ಡೇ, ಆ ಬರ್ಡೇ, ಈ ಬರ್ಡೇ ಅನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಕತ್ತೆಗೆ ವಯಸ್ಸಾದ್ರು ಬರೀ ಮೀಟಿಂಗ್ ಪ್ಲಾನ್ ಮಾಡ್ಕೊಂಡೇ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅವ್ರವ್ರು ಪಡ್ಕೊಂಡ್ ಬಂದಿರೋದು. ಕಾಂತ ನಡೆ.